ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳು ನಮಸ್ಕಾರ ಹೇಳ್ತಾ, ಬ್ಯಾಡ್ ನನ್ನ ಎರಡನೇ ಚಿತ್ರ. ಮೊದಲನೇದು ಪ್ರೀತಿಯ ರಾಯಭಾರಿ ಅಂತ ಮಾಡಿದೆ. ಅದಾದಮೇಲೆ ಸ್ವಲ್ಪ ಬ್ಯಾಡ್ ಆಗಿ ಕಾಣಿಸೋಣ ಅಂತ ಬ್ಯಾಡ್ ಚಿತ್ರ ಮಾಡಿದ್ದೀವಿ. ಒಂದು ಈಗಿನ ಜನ್ರೇಷನ್ಗೆ ಸೂಟ್ ಆಗೋವಂಥ ಒಂದು ಆ್ಯಪ್ಟ್ ಆಗುವಂಥ ಒಂದು ಒಳ್ಳೆ ಕಥನ ಸೂಟ್ ಮಾಡ್ಕೊಂಡು ಮಾಡಿದ್ದೀವಿ. ರೆಗ್ಯುಲರ್ ಲವ್ ಸ್ಟೋರಿ ಇದೆ, ಹಾಗೆ ನಿಮಗೆ ಒಂದು ನೋಡಿದ್ರೆ ಬೋರ್ ಆಗ್ತಿರೋವಂಥ ಒಂದು ಒಳ್ಳೆ ಅತ್ಯುತ್ತಮ ಚಿತ್ರ, ಹಾಗೆ ಸೌಂಡ್ ಕ್ವಾಲಿಟಿ. ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀನಿ ಅಂದರೆ, ಪರಭಾಷೆ ಚಿತ್ರಗಳಿಗೆ ನಮ್ಮ ಜನ ಮಾರೋಗ್ಬಿಟ್ಟಿದ್ದಾರೆ. ಹೇಗೆಂದರೆ ಆ ಸೌಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ತುಂಬ ಹೇಳ್ತಿರ್ತಾರೆ. ಆದರೆ ನಾವು ತುಂಬ ಭರವಸೆ ಕೊಡ್ತೀವಿ ಈ ಸಿನಿಮಾದಲ್ಲಿ. 100% ನೀವು ಕೊಟ್ಟು ನೋಡುವಂಥ 200 ರೂಪಾಯಿ ಇರ್ಬೋದು, 300 ರೂಪಾಯಿ ಇರ್ಬೋದು, ಆ ದುಡ್ಡಿಗೆ ಖಂಡಿತ ಮೋಸ ಆಗಲ್ಲ. ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ನನ್ನ ಬ್ಯಾಡ್ ಸಿನಿಮಾದ ಡೈಲಾಗು, ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು, ತಂದಿಕ್ಕೋ ನನ್ನ ಮಕ್ಕಳ ಮಾತನ್ನ ಯಾವತ್ತೂ ನಂಬಾರ್ದು. ಈ ವೇದ ಹೇಳಿದೆ, ವೇದವಾಕ್ಯ ಕೇಳ್ತಾ ಇರ್ಬೇಕಷ್ಟೇ. ದೂಸ್ರ ಮಾತಾಡಿದ್ರೆ ದುಕಾನ್ ಬಂದಾಗ ಹೋಗುತ್ತೆ. ಆ್ಯಕ್ಚುಲಿ ಇದು ನನ್ನ ಬ್ಯಾಡ್ ಸಿನಿಮಾದ ಡೈಲಾಗು. ಹಾಗೆ ನನ್ನ ಪ್ರೀವಿಯಸ್ ಪ್ರೀತಿಯ ರಾಯಭಾರಿ ಸಿನಿಮಾದ ಒಂದು ಡೈಲಾಗ್ ಇದೆ, ಥರ ಫೇಮಸ್ ಆಗಿತ್ತು. ಅಸಾಧ್ಯ ಆದರೆ ಟ್ರೈ ಮಾಡ್ತೀನಿ, ಮರ್ತೋಗಿದೆ. ಟ್ರೆಡಿಷ್ನಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ಪಕ್ಕಾ ಟ್ರೆಂಡಿ ಹುಡುಗಿ ಡೈಲಾಗ್ಸಾ. ತಿರುಪತಿ ತಲೆ ಬೋಡಿಸಿ 3 ನಾಮ ಹಾಕಿರೋ ಹಾಗೆ ನಮ್ಮ ಬ್ರಹ್ಮಾಚಾರ್ಯನೇ ಬೋಡಿಸಿ ನಮ್ಮ ಹಾರ್ಟ್ ಮೇಲೆ ಹಣೆ 3 ನಾಮ ಹಾಕ್ತೀರಾ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಹಿಂದೆ ಒಡಫಾರ್ಮ ಈ ಥರ ಹೊಡ್ಕೊಂಬರೋ ಹುಡುಗರಿಗೆ ಎತ್ತಿಗೆ ಎಕ್ಕಡದಲ್ಲಿ ಹೊಡಿಬೇಕು ಕಣೆ. ಕರೆನ್ಸಿ ಹಾಕೋಕ್ಕೊಬ್ಬ, ಫೋನಲ್ಲಿ ಮಾತಾಡೋಕ್ಕೊಬ್ಬ, ವಾಟ್ಸಪ್ಪಲ್ಲಿ ಚಾಟ್ ಮಾಡೋಕ್ಕೊಬ್ಬ, ಫೇಸ್ಬುಕ್ಕಲ್ಲಿ ಲೈಕ್ ಕಮೆಂಟ್ ಕೊಡೋಕೆ ಇನ್ನೊಬ್ಬ, ಕಾಫಿಗೊಬ್ಬ, ಶಾಪಿಗೊಬ್ಬ, ಸಂಜೆ ಪಾರ್ಕಲ್ಲಿ